ಕಡ್ಲೆ 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 ಸೊಕ್ಕಿರ್ಲಿ ಬಕ್ಕಿರ್ಲಿ ಕಟ್ಕಿರ್ಲಿ ಮುಟ್ಟಿರ್ಲಿ ಕಡಲೆ ಅಂದ್ರೆ ಕಡಲೆ ಸೋಖ ಒಂದೇ ನೊಕ್ಕ ಮುಂದೆ. ಇದನ್ನ ತಿಂದ್ರೆ ಕೋಪ ಇಳಿಸ್ಬೋದು, ಇದನ್ನ ತಿಂದ್ರೆ ಕೊಬ್ಬಿಳಿಸ್ಬೋದು, ಇದನ್ನ ತಿಂದ್ರೆ ಅಕ್ಕ ಹಿಂಗೆ ಜಾಸ್ತಿ ಮದಿಬಹುದು, ಇದನ್ನ ತಿಂದ್ರೆ ಇರ್ಬೋದು. ಅಂದಕ್ಕೆ ಅಂದ, ಚಂದಕ್ಕೆ ಚಂದ, ಚಿಲ್ರೆಗೆ ಚಿಲ್ರೆ, ಪೊಟ್ಟಂ ಪೊರ್ಲೆ ಕಡ್ಲೆ ಕಡೋಲ್ ಕಡ್ಲೆ ಕಡ್ಲೆ. ಡ್ಯಾಡಿ ಡ್ಯಾಡಿ ಯಾಕೆ ಹೇಳ್ತಾ ಇದೀಯಾ? ಏನಪ್ಪ, ನಾನ್ ಯಾರು? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋ ದಾಸಪ್ಪ ತಾನೆ. ಹೌದು. ಅದ್ ಬಿಟ್ಟು ಹಳೇ ಪೇಪರ್ ಖಾಲಿ ಸೀಸಾ ಗುಜ್ರಿ ವ್ಯಾಪಾರ ಮಾಡೋನು ಅಂತ ನೀನ್ ಯಾಕಪ್ಪ ಹೇಳ್ದೆ? ನೀನ್ ಹೇಳ್ದೆ ಅಂತ ನನ್ನ ಮಕ್ಕಳೆಲ್ಲ ತಗಮಂದ್ ಇಲ್ಲೇ ಸುರ್ದೋಗೋವ್ರೆ ನೋಡಪ್ಪ. ಯಾರು ಡ್ಯಾಡಿ? ಕಡ್ಲೆ ಕಡ್ಲೆ ಕಡ್ಗೋಲ್ ಕಡ್ಲೆ 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 ಅಕ್ಕಿರ್ಲಿ ಬುಕ್ಕಿರ್ಲಿ ತುಕ್ಕಿರ್ಲಿ ಮುರ್ಕಿರ್ಲಿ ತೂಕ ಒಂದೇ ನುಕ್ಕು ಮುಂದೆ ಬೇಕಾನೆ ಮೈ ತರಲೆ ಕಡಲೆ. ದಾಸಯ್ಯನ ಮಗಳು ಕಡ್ಲೆ ಕಡ್ಲೆ ಡ್ಯಾಡಿ, ಕಡ್ಲೆ. ನಾನು ಸುಮ್ಮನೆ ಬಿಡಲ್ಲ. ಗನ್ನಿಲ್ಲಿ ನನ್ ರೂಮಲ್ಲಿ ಬಂದಮ್ಮ. ನಿಂತ್ಕೊಳ್ಳೆ ತಾತ, ಓಡ್ಬೇಡ ಕಣೆ. ಅಯ್ಯೋ, ನನ್ಗೆ ಓಡ್ ಬರಕ್ಕಾಗಲ್ಲಮ್ಮ. ನಿಂತ್ಕೊಳ್ಳೆ ನಿಂತ್ಕೊಳ್ಳೆ. ಈ ಬೆಡ್ಶೀಟ್ ಯಾಕೆ ಅಡ್ಡ ಹಿಡ್ಕೊಂಡಿದ್ಯಮ್ಮ? ನೀನ್ ಬಟ್ಟೆ ಬಿಚ್ಚೋದಿಲ್ವಾ? ಇಲ್ಲ ಇಲ್ಲ. ಅಯ್ಯೋ, ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ನಿಂಗೆ. ಬಿಡಮ್ಮ. ಅಯ್ಯೋ, ಅಕ್ಕ, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಯಾಕೆ? ನನ್ ಮಕ್ಳಿಗಳಲ್ಲ, ನನ್ ಮಗಳು. ಹೇಳ ಹೇಳ ಬೇರೆ ಬೇರೆ ಬೇರೆ. ನನ್ ಮಗಳು ಹೇಳ. ಯಾಕೆ ಕೇಳಕ್ಕ? ನನ್ ಮಗಳು ಮೊದ್ಲಾಗೆ ಬಟ್ಟೆ ಬಿಚ್ಕೊಂಡು ಮನೇಲಿ ಓಡಾಡಲ್ಲ, ಗೊತ್ತಾ? ಪರವಾಗಿಲ್ವೇ? ಅದಕ್ಕೆ ನೋಡು, ಏನೇನ್ ತಿಂಡಿ ಮಾಡ್ಕೊಂಬಂತೀನಿ ನಿನ್ ಮಗನಿಗೆ. ಪರವಾಗಿಲ್ವೇ? ಅವ್ನಿಗೆ ಇದೆಲ್ಲ ಇಷ್ಟ ಅಂತ ನಿಂಗೆ ಗೊತ್ತಾಯ್ತು? ಎಲ್ಲ ನೀನ್ ತಿನ್ಬೇಡ. ಚಿಕ್ಕ ವಯಸ್ಸು ಇದೆಲ್ಲ ತಿಂತಾ ಇರ್ಲಿಲ್ವಾ? ನಿಂಗೆಲ್ಲ ಜ್ಞಾಪಕ ಇದೆ, ಅವ್ಳಿಗೊಂದು ಜ್ಞಾಪಕ ಇಲ್ವಲ್ಲೇ? ನೋಡು, ಇದೆಲ್ಲ ಅವನು ಕೊಡು. ಎಲ್ಲ ನೀನೇ ತಿನ್ಬಿಟ್ಟಿಯಾ? ಇಷ್ಟು ಅವನೊಬ್ನೇ ತಿಂತಾನ? ನಾಳೆ ಪಿಕ್ನಿಕ್ ಹೋಗಲ್ವಾ? ಅಲ್ಲಿ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡ್ಲಿ. ರಾಧಾ ಹೋಗ್ತಿದ್ದಲ್ಲ, ಅವಳು ಹೋದ್ರೆಷ್ಟು ಬಿತ್ತಷ್ಟು. ಒಟ್ನಲ್ಲಿ ನನ್ನ ಅಳಿಯ ನನಗೆ ಚೆನ್ನಾಗಿದ್ರೆ ಸಾಕು. ಹೆಂಗಿದ್ರು ಬಂದ್ ಗಾನ ಆಡಿಸ್ತಾನೆ ಅಂತೀಯಾ? ಓಕೆ ಅಕ್ಕ, ಹಾಗೆಲ್ಲ ಅನ್ಬೇಡ. ನಾನು ಅವಳಿನ ದೃಷ್ಟಿ ಆಗುತ್ತೆ. ಇಟ್ಕೊಳ್ರಿ ಬೇಗ. ಕರ್ಡ್ ಬಳೆ ತಗೊಳ್ರಿ, ಕರ್ಡ್ ಬಳೆ ತಗೊಳ್ರಿ ತಗೊಳ್ರಿ. ಮೀಸ್ ಜಯ ತಗೊಳ್ಳಿ ಕಜಯ. ಲೋ ಕೃಷ್ಣ, ಏನು ಇದೆಲ್ಲ? ಯಾರಾದ್ರೂ ಭಟ್ರ ಮಗಳು ಡವ್ ಹೊಡೆದಿದ್ಯಾ? ಇದು ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು. ವಾಟ್ ಈಸ್ ದಿಸ್ ಕೃಷ್ಣ? ಅದ್ ಸರಿ, ನಿಮ್ಮ ಅತ್ತೆ ಮಗಳು ಕೋಡ್ಬಳೆ ಚಿಕ್ಕನ ತರಲಿಲ್ವೇ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ನಮ್ಮ ಅತ್ತೆ ಮಗಳು ಒಂಥರ ಕತ್ತೆ ಇದ್ದಂಗೆ. ಅವಳಿಗೆ ಕಿರ್ಚೋದು ಒದೆಯೋದು ಎರಡೇ ಗೊತ್ತಿರೋದು. ಅದು ಬಿಟ್ರೆ ತಪ ತಪ ಅಂತ ಲದ್ದಿ ಹಾಕೋದು. ಆ ಕಿತ್ತೂರು ರಾಣಿ ಚೆನ್ನಮ್ಮಂತರ ಗುರಾಯಿಸವಳೆ. ಈಸ್ ಕಜಯ, ಸಿ ಜಯ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ? ಬ್ಯೂಟಿಫುಲ್. ಯಾ ಯಾ. ಐಮ್ ಸಾರಿ. ಕೃಷ್ಣ, ಒಂದ್ ಕೋಡ್ಬಳೆ ಕೊಡಯ್ಯ, ಅಟ್ಲೀಸ್ಟ್ ಒಂದ್ ಚಕ್ಲಿ ಕೊಡಯ್ಯ. ಎಲ್ಲ ಮುಗಿತಾ ಬಂದಿದೆ. ಅದಕ್ಕೆ ನಾನು ಕಂಡೀಷನ್ ಹಾಕೊಂಡ್ಬಿಡ್ತೀನಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ಒಂದ್ ಕೋಡ್ಬಳೆ ಕೊಟ್ಬಿಡ್ತೀನಿ. ಓಕೆ? ಮೊದಲನೇ ಪ್ರಶ್ನೆ, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ರೈಟ್ ಆಂಗಲ್ ಎ. ಹಂಗಂದ್ರೆ ಏನ್ ಸರ್? ಹೇಳಮ್ಮ. ಏನ್ ಸರ್, ನಾನ್ ನಿಮಗೆ ಪ್ರಶ್ನೆ ಕೇಳಿದೆ, ನಿಮಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ಮೇಲೆ ಈ ಕೋತಿಗಳೆಲ್ಲ ಉತ್ತರ ಕೊಡ್ತಾ? ಪರವಾಗಿಲ್ಲ ಬಿಡಿ, ನಿಮ್ ಪರವಾಗಿ ನಾನೇ ಉತ್ತರ ಕೊಡ್ತೀನಿ. ಹಾಗಂದ್ರೆ ಕೋಕೋ ಕೋಲಾ ಅಂತ. ಹಾಗಾದ್ಮೇಲೆ ಈ ಕೋಡ್ಬಳೆ ನಂದೇ. ಕ್ವಶನ್ ನಂಬರ್ 2. ಈಗ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾ ಇರ್ತಾರೆ. ಇದ್ದಕ್ಕಿದ್ದಾಗ ಮಧ್ಯ ಇಬ್ಬರು ದೂರ ಬಿಡ್ತಾರೆ. ಆಗ ಟಿಕೆಟ್ ಕೊಡೋನು ರೇಗ್ತಾನೆ, ಕ್ಯೂನಲ್ಲಿ ಬರ್ರಯ್ಯ ಅಂತ. ಆಗ ಮಧ್ಯ ದೂರದಲ್ಲ, ಅವ್ರು ಹೇಳ್ತಾರೆ, ಅಲ್ಲ ಸರ್, ಆ ಕಡೆ ಇರೋದು ಗಂಡಸರಿ ಕ್ಯೂ, ಈ ಕಡೆ ಇರೋದು ಹೆಂಗಸರಿ ಕ್ಯೂ, ಮಧ್ಯ ನಾವು ಯಾವ ಕ್ಯೂ ಅಲ್ಲಿ ದೂರ್ಬೇಕು ಸರ್ ಅಂತ. ಹಂಗಾದ್ಮೇಲೆ ಮಧ್ಯ ದೂರದವ್ರು ಯಾರು? ಹೊಟ್ಟೆ ಹಸುಗೆ ಏನು ಹೊಳಿತಾನೆ ಇಲ್ಲ. ಗೊತ್ತಾಗ್ಲಿಲ್ವಾ? ಹಂಗಾರೆ ನಾನೇ ಹೇಳ್ಬಿಡ್ತೀನಿ. ಆ ಕಡೆ ಗಂಡಸರು ಅಲ್ಲ, ಈ ಕಡೆ ಹೆಂಗಸರು ಅಲ್ಲ, ಇವಳ ತರ ಚಕ್ಕ ಪಕ್ಕ. ರಾಧಾ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಕೃಷ್ಣನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ, ಅಷ್ಟೇ ತಾನೆ? ಇಷ್ಟಕ್ಕೆಲ್ಲ ಯಾರು ಹೇಳ್ತಾರ? ಹೋಗ್ಲಿ ಬಿಡು. ಇಲ್ಲ, ನಾನು ಅವನ ಹತ್ರ ಎಕ್ಸ್ಕ್ಯೂಸ್ ಕೇಳಿ
ಅವನ್ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಬಂದು ಎಕ್ಸ್ಕ್ಯೂಸ್ ಕೇಳು ಮತ್ತೆ. ಆದ್ರೆ ಕೃಷ್ಣ ಒಪ್ಕೋಬೇಕಲ್ಲ. ಅವನು ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ಡೋಂಟ್ ವರಿ. ಕಮಾನ್ ಬಾ. ಇರ್ತಿದ್ಯಾ? ಇವಳು ಅಳ್ತಾ ಇದ್ದಾಳೆ ಕಣ. लो दंगा सेटे रोटी रोटी पे लिखा है खाने वाले का नाम ಅನ್ನಂಗೆ ಆಸು ಆಸು पे लिखा है रोने वाले का नाम. ಅವಳ ಹಣೆ ಬರ ಅಳ್ತಾಳ್ ಬಿಡು. ಲೋ ಕೃಷ್ಣ, ಇಷ್ಟೊಂದು ಹಠ ಮಾಡಿದ್ರೆ ಹೇಗೋ? ರಾಧಾ ಮಾಡಿರೋ ತಪ್ಪನ್ನ ಕ್ಷಮಿಸಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ. ಲ ಲ ದಂಗಾ ಸೆಟ್ಟೆ ಅಷ್ಟು ಸುಲಭ ಅವಳನ್ನ ನಂಬೇಡ. ಅವಳು ಒಂಥರ ಊಸುರು ಬಳ್ಳಿ ಇದ್ದಂಗೆ, ಯಾವ ಬೇಕಾದ್ರೆ ಬಣ್ಣ ಬದಲಾಯಿಸ್ಬಿಡ್ತಾಳೆ. ಹುಷಾರಾಗಿರು. ಲೋ ಏನಿಲ್ಲ ಕಣೋ, ಅವಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅಳ್ತಾ ಇದ್ದಾಳೆ ಕಣೋ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಲೋ ನಾನೆಲ್ಲ ನೋಡ್ಕೊಳ್ತೀನಿ ಬಾರೋ. ಐ ಆಮ್ ಸಾರಿ. ನೋ ಪ್ರಾಬ್ಲಮ್. ಕೈ ಕೈ ಮಿಲಾಸೆ. ಲೋ ಗಂಧರ್ವ, ಇವ್ರು ರಾವು ಮುಂಗುಸಿ ತರ ಇದ್ದರು ಹುಡುಗ ತರ ಕಚ್ಕೊಬಿಟ್ಟಿದಾರಲ್ಲ. ಪ್ರೀತಿಯಿಂದ ಹಾಗೆ ಕಣಯ್ಯ. ಅವರ ಪ್ರೇಮ ಈಗ ತಾನೇ ಆರಂಭವಾಗಿ ಪಲ್ಲವಿ ತಿರ್ಗ ಬಂದಿದೆ. ಇನ್ನು ಒಂದ್ ಚರಣ ಬಾಕಿ ಇದೆ. ಅದ್ ಮುಗಿದ್ಮೇಲೆ ಅವ್ರು ಬರೋದು ಕಣ್ರಯ್ಯ. ರಾಧಾ, ಇದು ಕನ್ಸು ನನ್ಸು ಒಂದು ಗೊತ್ತಾಗ್ತಿಲ್ಲ. ಯಾಕೆ? ನೀನ್ ಇಷ್ಟು ಬೇಗ ಬದಲಾಗ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕೃಷ್ಣ, ಮಳೆ ಎಷ್ಟೇ ಜೋರಾಗಿ ಸುರಿದ್ರು ನದಿಯಾಗಿ ಹರಿದೆವು ಸಾಗರನ್ ಸೇರ್ಲೇಬೇಕು. ಹಾಗೆ ಹೆಣ್ಣು ಕೂಡ ಎಷ್ಟೇ ಗಂಡು ಬೇರೆ ಆದ್ರೂ ಸಹನೆ ಎನ್ನು ನದಿ ಮೂಲಕ ಪ್ರೀತಿ ಸಾಗರನ ಸೇರ್ಲೇಬೇಕು ಅಲ್ವಾ ಕೃಷ್ಣ? ಈಗ ನನಗಾಗ್ತಾ ಇರೋ ಖುಷಿನಲ್ಲಿ ಎರಡಲ್ಲ ಒಂದ್ ರೇಖೆ ಇದ್ರೂ ಸಾಕು. ನಿನ್ನನ್ನು ಎತ್ಕೊಂಡು ಚಂದ್ರಲೋಕಕ್ಕೆ ಹಾರಬೇಕು ಅನಿಸ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕು ಅದು ಏನಾಯ್ತು ಮಹಾರಾಜ? ಏನಾಯ್ತು? ಕೃಷ್ಣ ನನ್ನನ್ನು ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟ. ನನ್ ಮಾತು ನಂಬಿ ಸರ್. ರಾಧಾ, ಏನಾಯ್ತು ನಿನಗೆ? ಹೇಳು. ಅವಳೇನ ಕೇಳೋದು ಮಾಡೋದು ಮಾಡ್ಬಿಟ್ಟು. ರಾಜಾ, ನನ್ ಮಾತು ನಂಬು. ನಾನೇನು ಮಾಡ್ಲಿಲ್ಲ ಕಣೋ. ಏಯ್, ಎಷ್ಟೇ ಯುಗ ಬಂದ್ರು ಕೃಷ್ಣ ಕೃಷ್ಣನೇ ಪೊರ್ಕಿ ಪೊರ್ಕಿನ ನನ್ನ ಮಗ. ಕೃಷ್ಣ, ನೀನಿಂತ ಅನ್ಕೊಂಡಿರ್ಲಿಲ್ಲ. I'm ashamed of you. You're suspended. Sir. Get out of the college. Get out. Come on, boys. Come on. ಅಪ್ಪ, ಮುಚ್ಚ ಬಾಯ್ನ. ನೀನು ಬಾಯಾರಿಕೆ ಅಂದಾಗ ನನ್ನ ಮೈ ಬೆವರನ್ನೇ ನೀರ್ ಮಾಡಿ ನೀನು ಕುಡಿಸ್ದೆ. ನನ್ನ ಮಂಡಿ ಚಿಪ್ಸ್ ಹೌಸಿ ನಿನ್ ಮೈಯಲ್ಲಿ ಶಕ್ತಿ ತುಂಬಿದ್ದು ನೀನಿಂತ ಹಲ್ಕ ಕೆಲಸ ಮಾಡ್ಲಿ ಅಂತಲ್ಲ. ನಾನೇನಂತ ಅಲ್ಕ ಕೆಲಸ ಮಾಡ್ದಪ್ಪ? ಏನ್ ಮಾಡ್ದೆ ಅಲ್ವೋ? ಒಂದು ಹೆಣ್ಣು ನೋಡಿದ ತಕ್ಷಣ ಮನುಷ್ಯತ್ವನೇ ಮರ್ತು ನಾಯಿ ತರ ಆಡಿದೆಯಲ್ಲ, ಇದಕ್ಕಿಂತ ಇದೇನ ಬೇಕು? ನಮ್ಮ ವಂಶದಲ್ಲಿ ಉಣಕ್ಕೆ ಬರಾಯ್ತು ಕಣೋ, ಆದ್ರೆ ಸ್ವಾಭಿಮಾನಕ್ಕೆ ಬರ ಇರ್ಲಿಲ್ಲ. ಅದಕ್ಕೂ ತಂದಿಟ್ಬಿಟ್ಟಲ್ಲ ನೀನು. ಅಮ್ಮ, ಅಪ್ಪರು ನೀನಾದ್ರು ಬುದ್ಧಿ ಹೇಳಮ್ಮ. ಹೆತ್ತ ಮಗನ್ಗೆ ಬುದ್ಧಿ ಹೇಳೋಕ್ಕಾಗ್ಲಿಲ್ಲ. ಇನ್ನು ಅವ್ರಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿವಂತಲಲ್ಲಪ್ಪ ನಾನು. ನೀನು ಇದನ್ನ ನಂಬ್ತೀಯಮ್ಮ? ಇಡೀ ಕಾಲೇಜ್ನಲ್ಲೆಲ್ಲ ಒಳ್ಳೆ ವಿದ್ಯಾರ್ಥಿ ಅಂತ ನಂಬಿದ್ದ ನಿಮ್ ಪ್ರಿನ್ಸಿಪಾಲೇ ನೀನ್ ನಂಬ್ಲಿಲ್ಲ. ನಾನ್ ಹೇಗೋ ನಂಬ್ಲಿ? ಅಮ್ಮ, ಪ್ರಾಣಕ್ಕಿಂತ ಯಾಕೆ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದ ರಾಧಂಗೆ ಮೋಸ ಮಾಡಿರೋ ನೀನೇನ್ ಹೇಗೋ ನಂಬ್ಲಿ? ಒಬ್ಬ ಮಗ ಅಲ್ಲ, ಒಂದ್ ಕಣ್ಣಲ್ಲ ಅಂತ ಎಲ್ಲ ಹೇಳಿದ್ರು. ನಿನ್ನ ನಮ್ ಕಣ್ಣ ಕಾಪಾಡಿದ್ವಿ. ನಿಂಗೆ ಯಾವ ಕೊರತೆನೂ ಆಗ್ಬಾರ್ದು ಅಂತ ನಮ್ಮನೆ ಮಠ ಆಸ್ತಿ ಒಡವೆನೆಲ್ಲ ಅಡ ಇಟ್ಟು ನಿನ್ನ ಓದಿಸಿದ್ವಿ. ಮನೆ ನಿನ್ ಸುಳ್ಳು ಹೇಳಿ ಮೋಸ ಮಾಡಿ ಚಿನ್ನದ ಒಡವೆಗಳನ್ನ ಹಾಕೊಂಡು ಮೆರಿತಾ ಇದೀವಿ ಅಂತ ತಿಳ್ಕೊಂಡ್ಯಾ? ಇದೆಲ್ಲ ನಕಲಿನಪ್ಪ, ನಮ್ ಬಾಳಿನ ಹಾಗೆ ನಕಲಿ. ನಿನ್ನನ್ನು ಹೆತ್ತಿದ್ದಕ್ಕೆ
ನಮಗ್ ಸಿಕ್ಕಿದ್ದಿದೆ. ಅವನಿಗೇನೆ ತೋರಿಸ್ತೀಯಾ? ನಮಗ್ ಉಳಿದಿರೋದು ಒಂದೇ ಒಂದು ಉಸಿರು, ಅದು ಇವನು ಅಂತ ತಿಳ್ಕೊಂಡಿದ್ವಿ. ಅದ್ರ ಕತ್ತೆ ಹಿಸುಬಿಟ್ಟಲ್ಲೇ. ಇವನಿಗೆ ಅಂತ ಕಟ್ತಿರೋ ಈ ಮನೆಯಲ್ಲಿ ಇವನೇ ಇರ್ಲಿ. ನಡಿಯ ಹೋಗೋಣ. ಹಿಂದೆ ಕಲ್ಲುಡ್ದು ಜೀವನ ಮಾಡ್ತಿರ್ಲಿಲ್ವಾ? ಅದೇ ರೀತಿ ಬಾಳೋಣ. ನಡಿಯ ಹೋಗೋಣ. ಅಪ್ಪ ಅಮ್ಮ ಇಟ್ಕೊಳಪ್ಪ, ನನ್ನ ಮಾತು ಕೇಳಪ್ಪ. ನೀನೇ ಇರೋ ಈ ಮನೆಯಲ್ಲಿ. ಅಪ್ಪ ನಡಿಯ. ಅಪ್ಪ, ನಾನು ಯಾರ ದಾರಿಗೂ ಅಡ್ಡ ಬಂದಿಲ್ಲ, ಯಾವ ತಪ್ಪು ಮಾಡಿಲ್ಲ. ಆದ್ರೂ ಕ್ಷಮಾಪಣೆ ಕೇಳ್ತಾ ಇದ್ದೆ. ಈ ಮನೆ ನನಗೋಸ್ಕರ ಕಟ್ಟಿದ್ದು. ಕಟ್ಟಿದವ್ರು ನೀವು ಈ ಮನೇಲಿ ಇರ್ಬೇಕು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಕೃಷ್ಣ ಕೃಷ್ಣ ಕೃಷ್ಣ, ಅಲ್ಲ ಕಡ್ಲ, ಈ ಐಡಿಯಾನ ನೀನ್ ಮೊದ್ಲೇ ಉಪಯೋಗಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಈ ನನ್ ಮಗನವ್ ಇಲ್ಲಿಂದ ಎತ್ತಗಣಿ ಮಾಡ್ಕೊಂಡು ಹೊಂಟೋಗಿರೋವು. ಡ್ಯಾಡಿ, ಆ. ಬಡಪೆಟ್ಟಗ್ ಬಗ್ಗೋಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಆ. ಬ್ರಹ್ಮಾಸ್ತ್ರ ಉಪಯೋಗಿಸಿದ್ದು. ಆ. ಅದಕ್ಕೆ ಲೇಟ್ ಆಯ್ತು. ಏನೇ ಆಗ್ಲಿ ಕಣ್ಣ, ಎಕ್ಸಲೆಂಟ್. ಮನೆ ಒಳಗೆ ಹಬ್ಬ ನಿನ್ಗೆ ಇವತ್ತು. ನಿನ್ಗೆ ಏನ್ ಬೇಕು ಕೇಳಲ್ಲ? ಮಾರುತಿ 1000 ಬೇಕಾ? ಪ್ಲೀಸ್ ಬೇಡ. ಖಂಡಿತ ಖಂಡಿತ ಬೇಕು ಮಾಡಿಲ್ಲ. ನಿಜ ಹೇಳ್ತೀನಿ. ಇಲ್ಲ, ಬಿಡಲ್ಲ. ಅರೆ ತೇರಿ, ಇವಳೇನು ಹೀಗಾಡ್ತಿದ್ದಾಳೆ? ಬಂಗ ಹತ್ತಿರ ಲಂಗ ಸವಾಸ ನಮ್ಗೆ ಯಾಕೆ ಅನ್ನೋ ಹಾಗೆ. ನನ್ ಮಗನೇ, ಇಬ್ರು ನಾಟಕ ಆಡ್ತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲಪ್ಪ. ಇನ್ನೇ ಒಳ್ಳೆ ಮೆಣಸಿಗೆ ಹಾಕೊಂಡಂಗ ಆಡ್ತಾಳೆ. ಹತ್ರ ಬಂದ್ರೆ ನೀನು ಹೇಳ್ಬಿಟ್ರಿ. ಇನ್ನೇನು ಮಾಡಕ್ಕಾಗಲ್ಲ. ನಾನು ಹೇಳಿದ್ದೀನಿ, ನೀನು ಸುಡುತ್ತಾ? ಬಾರೋ. ನಿತ್ಕೊಳೆ. ಏನೇ ನಿನ್ನ ಅವತಾರ? ನಿಜವಾಗ್ಲೂ ಹೇಳು, ಕೃಷ್ಣ ನೀನ್ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ನ? ನೀನ್ ನೋಡಿದ್ರೆ ಆತರ ಅನಿಸ್ತಾ ಇಲ್ವೇ? ಬಟ್ ನೋ ಬಿಟ್ ನೋ ಅಂತೂ ಕುಲ್ಗೆಟ್ನಲ್ಲ. ಐ ಆಮ್ ಸೋ ಹ್ಯಾಪಿ. ಬನ್ನಿ, ಸೀಟ್ ಕೊಡಿಸ್ತೀನಿ. ಒಂದಿಷ್ಟು ಅನ್ಯಾವ ಒಳ್ಳೆ ಸ್ಟೂಡೆಂಟ್ ಲೈಫ್ ಹಾಳು ಮಾಡ್ತೀಯಲ್ಲ ಪಾಂಚಲಿ. ಯಾಕಲೆ ಬಾಯ್ಗೆ ಬಂದಾಗ ಮಾತಾಡ್ತೀರಾ? ಮನೇಲಿ ಹೇಳ್ ಬಂದಿದ್ದೀರಾ? ಎಲ್ರು ಸುಮ್ನೆ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಬಟ್ಟೆ ಇರಲ್ಲ ಅಷ್ಟೇ. ಏನೇ ಮಾಡ್ತೀಯಾ? ಒಕ್ಕೊಡ್ತೀಯಾ? ಸೋತ್ ನಿನ್ನ ಒದ್ಯೋದ್ ಬಿಟ್ಟು ಒಗಸ್ಕೋತಾನಂತೆ. ಎತ್ರ ನನ್ ಮಕ್ಕಳ ಕೈನಾಲೆ. ನನ್ ಮಕ್ಕ ಒಬ್ಬೊಬ್ರಿಗೆ ಸಿಗಾಕ್ಬಿಡ್ತೀನಿ. ನನ್ ಮಕ್ಕಳ ಹತ್ರ ಬಂದ್ರೆ ನನ್ ದೋಸೆ ಹುಯ್ಯ. ಮೊದ್ಲು ಇವ್ನ ಕಾಲಿ ಬಿಟ್ಟು ಆಡ್ರು. ಇಲ್ಲೆಲ್ಲ ಬಂದ್, ಕಿಟಿಗೆ ಬಂದ್, ಬಾಗಲ್ ಬಂದ್, ಹುಡುಗಾಟ ಬಂದ್. ಇದು ನಿನಗೆ. ಅವಳನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ದಕ್ಕೆ ನನಗೆ ಭಿಕ್ಷೆ ಆಗ್ತಾ ಇದೆಯಲ್ಲ. ಭಿಕ್ಷೆ ಅಲ್ಲ, ಬಕ್ಷಿಸ್. ಇದನ್ನ ತಗೊಂಡು ಜಾಗ ಖಾಲಿ ಮಾಡಿ. ನಾನು ಅವಳಿಗೆ ಸ್ವಲ್ಪ ಪಾಠ ಹೇಳ್ಕೊಡ್ಬೇಕು. ಪಾಠ ಹೇಳ್ಕೊಳಕ್ ನೀನ್ ಯಾವ ಸೀಮೆ ಲೆಕ್ಚರರ್? ಇವಳ ಲೈಫ್ ಅನ್ನೋ ಪಾಠಕ್ಕೆ ನಾನೇ ಲೆಕ್ಚರರ್. ಇಷ್ಟು ದಿನ ಅವಳಿಗೆ ಸಮುದ್ರದ ನೀರು ಹಾವಿಯಾಗಿ ಮಳೆ ಸುರಿಯೋದು ಗೊತ್ತಿತ್ತು. ಆದ್ರೆ ನಾನೀಗ ಹೇಳೋದು ಗುಡುಗು ಸಿಡ್ಲು ಜೊತೆ ಸುರಿಯೋ ಭಾರಿ ಮಳೆ ಕತೆ. ನೀನ್ ಮಳೆ ಆದ್ರೆ ಅದನ್ನ ಸುಡೋ ಬೆಂಕಿ ಕಣ ನಾನು. ಬೆಕ್ಕಿನ ಮರಿಗೂ ಬೆಂಕಿಗೂ ಹೋಲಿಕೆ ಸರಿ ಬರಲ್ಲ. ಮರ್ಯಾದೆಗಳಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಒರಿಜಿನಲ್ ಗೆಟಪ್ ಬರ್ಬಾರ್ದು. ಹಂಗ್ ಓದೇ ತಿಂತೀಯಾ? ಅದನ್ನ ಯಾವ್ದಾರ ಗಂಡುಗಳಿಗೆ ಹಂಗಾದ್ರೆ ಭಾರಿ ದೊಡ್ಡ ಗಂಡಸ ನೀನು. ಗಿಡ ಹೊಡೆದ್ರೆ ಬುಡ ಗಿಡ ಏನು ಇರಬಾರ್ದು ನಿನಗೆ. ಗಂಡಸ ನೀನು.
ರಾಧಾ ಏನಾದ್ರೂ ಮಾಡ್ತೀನಿ ಅಂತ ಭಯನ ಮಾಡೋಕೆ ಏನಿಲ್ಲ. ನಿನ್ನಂತ ಮರದ ತಿಮ್ಮಿನ ಕಡಿದು ಒಲೆಗಾಗ್ತಾರೆ ಹೊರತು ಈ ರೀತಿ ಗೊಂಬೆ ಮಾಡಲ್ಲ. ಈ ದಿನ ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ಕೊಟ್ಟಿದ್ದೆ, ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದೆ ಮತ್ತು ನಮ್ಮಿಬ್ಬರು ಆತ್ಮ ಈ ಗೊಂಬೆಲಿತ್ತು. ಅದಕ್ಕೆ ಇದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೆ. ನನ್ನಿಂದ ದೂರ ಆದೇನು ಹೀಗೆಲ್ಲ ಇರ್ಬೋದು ಅಂತ ನೂರಾರು ಗೊಂಬೆ ನಾನು ಉಸಿರು ತುಂದೆ. ಉಸಿರು ಬದಲಾಗ ತುಡಿದ್ಯಾ ಅಂತ ನೀನ್ ತುಡಿಲಿಲ್ಲ, ತುಳಿದ್ಬಿಟ್ಟೆ. ನನ್ನ ತುಳಿದ್ಬಿಟ್ಟೆ ರಾಧಾ. ನೀನ್ ತುಳಿದಿದ್ದು ನನ್ನ ಪ್ರೀತಿನಲ್ಲ, ನೀನೇ ಬಿಟ್ಟು ಹೋಗಿ ನಿನ್ ಪ್ರೀತಿನ ಹೆಣ್ತನಲ್ಲ. ನೀನ್ ಬೆಂಕಿಯಾಗಿ ಎಷ್ಟೇ ಸುಟ್ರು ನೀರಾಗ ಹರಿದೆ ಹರಿದ್ಯಾ, ಮನೆ ಮನಸ್ಸನ್ನ ತುಂಬ್ತೀಯ ಅಂತ ನಾನು ನಿನ್ ಜೊತೆ ಆಟ ಆಡಿದೆ, ಹುಡುಗಾಟ ಆಡಿದೆ. ನಿಮ್ಮಪ್ಪ ನಮ್ಮನೆಗೆ ಅನ್ಕೊಡೆ ಆಗ್ತಾ, ಆದ್ರೆ ನೀನು ಈ ಪ್ರಪಂಚದಲ್ಲಿ ಯಾವುದೊಂದು ಸಿಕ್ಕಿದ್ರು ಸಾಕು. ಗಂಗಾ ಸ್ನಾನ ಮಾಡಿದಾಗೆ, ಅಮೃತ ಕುಡ್ದಾಗೆ, ಪಾರಿಜಾತ ಸಿಕ್ತಾಗೆ ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾರೋ ಅದಕ್ಕೆ ಅಡ್ಗೋಡೆ ಆಗ್ತಿದೆ. ಪ್ರೀತಿ ನಿರ್ಜೀವ ವಸ್ತು ಜೀವ ಕೊಡೋ ಶಕ್ತಿ ಪ್ರೀತಿಗಿದೆ ಅಂತಾರೆ. ಆದ್ರೆ ನನ್ನ ಪಾಲ್ಗೆ ಅದು ಸುಳ್ಳಾಗ. ನನ್ ಗೊಂಬೆ ಮಾತಾಡ್ತಾ ಹೇಗೆ ಪ್ರೀತಿಸೋ ಹೃದಯ ಮುಳ್ಳಾಗಿ, ಆಡೋ ನಾಲ್ಗೆ ಕಡ್ಡಿಗೂ ನೋಡೋ ಕಣ್ಣಿಗೆ ಬೆಂಕಿಯಾಗಿ, ಹಿಡಿಯೋ ಕೈ ಕೋಳಾಗಿ, ಸಪ್ತಪದಿ ಹೆಜ್ಜೆಗೆ ಸರಪಳಿ ಆಗಿ, ನೋಡೋಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ. ಲೇ ಲೇ ಹೋಗಿ ಹೋಗಿ ನಿನ್ನ ಕಾವೇರಿ ತಾಯಿ ಸಾಕ್ಮಗಳು, ತುಂಗಭದ್ರೆ ಜೀವಕರುಡು, ಪೂರ್ವ ಪಶ್ಚಿಮ ನಿನ್ ಕಣ್ಣುಗಳು ಅಂತ ಹೊಗಳ್ತಾ ಇದ್ದೆ ನೋಡು. ಅದಕ್ಕೆ ನಾನು ಏನಂತ ಕರೀತಾರೆ ನೋಡು, ಫೋಲ್ ತಡಿ ಫೋಲ್ ಮುಟ್ಟಾಡ. ನನಗಾಗ್ಬೇಕಾದೆ, ನನಗಾಗ್ಬೇಕಾದೆ. ಕಣ್ಣು ಕಂಡಿದ್ದೆಲ್ಲ ಕಡೆಗಣಿಸಿ ಯಾರ ಬುದ್ಧಿ ಮಾತು ಕಿವಿ ಕೊಡದೆ ನನ್ನ ಬಾಳ್ನ ಬೆಳಗೋ ಕಣ್ಣಿಗೋಸ್ಕರ ಹುಡುಕ್ತೆ. ಆದ್ರೆ ನನಗೆ ಸಿಕ್ಕಿದ್ದು ಕಾಂತಿನೇ ಇಲ್ದಿರೋ ಕುರುಡು ಕಣ್ಣುಗಳು. ಇನ್ಮೇಲೆ ಹೀಗಾಗ್ಬಿಡಲ್ಲ. ಇದು ನೀನ್ ಬಿಟ್ಟೋದು ಆಸ್ತಿ, ನಂದಲ್ದೇ ಇರೋದು ಯಾವ್ದು ನನ್ನ ಹತ್ರ ಇದ್ರು ನನಗೆ ಇಷ್ಟ ಇಲ್ಲ. ಐ ಲವ್ ಯು. ಇದು ನೀನೇ ಇಟ್ಕೋ. ಮನುಷ್ಯತ್ವ ಹೃದಯ ಅಲ್ಲಿರೋ ಜೊತೆ ನನಗೆ ಬಾಳೋದಕ್ಕೂ ಬರೋದಿಲ್ಲ. ಯು ಆರ್ ನಥಿಂಗ್ ಬಟ್ ಎ ಡಾಲ್ ವಿತೌಟ್ ಹಾರ್ಟ್. ನೋಬಡಿ ಲೈಕ್ಸ್ ಟು ಲಿವ್ ಇನ್ ದಟ್ ಪಾರ್ಟ್. ಒಂದು ಹೇಳ್ತೀನಿ ಜ್ಞಾಪಕ ಇಟ್ಟು, ನಮ್ಮಿಬ್ಬರು ಮನೆ ಮಧ್ಯೆ ಅಡ್ಗೋಡೆ ಇತ್ತು. ನನ್ನ ಹೃದಯದಿಂದ ಆ ಮನೇಲೆ ನನ್ನ ಗೊಂಬೆಗೆ ಹೃದಯ ಬರೋವರೆಗೂ ನಾನು ಆ ಕಡೆ ತಿರುಗಿ ನೋಡಲ್ಲ. ಗುಡ್ ಬೈ.